ಬೆಂಗಳೂರಲ್ಲಿ ಇಡೀ ಕುಟುಂಬದ ದುರಂತ ಅಂತ್ಯ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಆತ್ಮಹತ್ಯೆ ಹಿಂದಿನ ಅನೇಕ ಸಂಗತಿಗಳು ಬಯಲಾಗ್ತಿದೆ. ಬೆಂಗಳೂರಲ್ಲಿ ಇಡೀ ಕುಟುಂಬದ ದುರಂತ ಅಂತ್ಯ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಆತ್ಮಹತ್ಯೆ ಹಿಂದಿನ ಅನೇಕ ಸಂಗತಿ ಬಯಲಾಗ್ತಾ ಇದೆ. ಮೃತ ಅನೂಪ್ಗೆ ಸಾಲ ಮಾತ್ರವಲ್ಲದೆ ಸಮಸ್ಯೆಗಳ ಸರಪಳಿ ಕೂಡ ಇತ್ತು. ಹಲವರಿಗೆ ಹಣ ನೀಡಿರುವ ವಿಚಾರವನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಣ ಪಡೆದವರಾರು ವಾಪಸ್ ಕೊಡದಿದ್ದಕ್ಕೆ ನೊಂದಿದ್ರು ಈ ದಂಪತಿ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ತನಿಖೆಯಲ್ಲಿ ಇದೀಗ ಆತ್ಮಹತ್ಯೆ ಹಿಂದಿನ ಅನೇಕ ಸಂಗತಿಗಳು ಬಯಲಾಗ್ತಾ ಇದೆ. ಸಾಲದ ಒಂದು ಸರಪಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿದ್ರ ಈ ಕುಟುಂಬ ಎನ್ನುವ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮೃತ ಅನೂಪ್ಗೆ ಸಾಲ ಮಾತ್ರವಲ್ಲದೆ ಸಮಸ್ಯೆಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಹಲವರಿಗೆ ಹಣ ನೀಡಿರುವ ವಿಚಾರ ಕೂಡ ಇವರು ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ರಂತೆ. ಹಣ ಇಸ್ಕೊಂಡವರು ಯಾರು ಇವರಿಗೆ ವಾಪಸ್ ಕೊಟ್ಟಿಲ್ಲ. ಹಾಗಾಗಿ ನೊಂದಿದ್ರಂತೆ ಈ ದಂಪತಿ. ಹಾಗಾಗಿ ಇಡೀ ಕುಟುಂಬ ದುರಂತ ಅಂತ್ಯವಾಗಿದೆ. ಮೋಸ ಮಾಡಿದವರ ಹೆಸರನ್ನ ಮೇಲ್ನಲ್ಲಿ ಉಲ್ಲೇಖಿಸಿದ್ದಾರೆ ಅನೂಪ್. ಮಕ್ಕಳ ಅನಾರೋಗ್ಯ ಕಾರಣಕ್ಕೂ ಕೂಡ ಸಾಕಷ್ಟು ನೊಂದಿದ್ರಂತೆ ಈ ದಂಪತಿ ಎನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಮಾನಸಿಕವಾಗಿ ಸಾಕಷ್ಟು ಕುಗ್ಗಿದ್ದಕ್ಕೆ ಸಂಬಂಧಿಕರಿಂದ ಅಂತರ ಕಾಯ್ದುಕೊಳ್ಳಲಾಗಿತ್ತು. ಅನೇಕ ಆಯಾಮದಲ್ಲಿ ತನಿಖೆಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಮೋಸ ಮಾಡಿದವರ ಹೆಸರನ್ನ ಮೇಲ್ನಲ್ಲಿ ಉಲ್ಲೇಖಿಸಿದ್ದಾರೆ ಅನೂಪ್ ಎನ್ನುವ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಮಕ್ಕಳ ಅನಾರೋಗ್ಯ ಕಾರಣಕ್ಕೂ ಕೂಡ ಸಾಕಷ್ಟು ನೊಂದಿದ್ರು ದಂಪತಿ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮಾನಸಿಕವಾಗಿ ಸಾಕಷ್ಟು ಕುಗ್ಗಿದ್ದಕ್ಕೆ ಸಂಬಂಧಿಕರಿಂದ ಅಂತರವನ್ನ ಕೂಡ ಕಾಯ್ದುಕೊಳ್ಳಲಾಗಿತ್ತು. ಅನೇಕ ಆಯಾಮದಲ್ಲಿ ತನಿಖೆಗೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಪೊಲೀಸರ ತನಿಖೆ ವೇಳೆ ಇನ್ನಷ್ಟು ವಿಚಾರಗಳು ಬಟಾಬಯಲಾಗಬೇಕಾಗಿದೆ. ಯಾಕೆ ಹೀಗಾಯಿತು, ದುರಂತ ಅಂತ್ಯಕ್ಕೆ ಕಾರಣವಾದ್ರೂ ಏನು ಎನ್ನುವ ಹಲವು ವಿಚಾರಗಳು ಗೊತ್ತಾಗಬೇಕಾಗಿದೆ. ಅನೂಪ್ ಫ್ಯಾಮಿಲಿ ದುರಂತ ಅಂತ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಲವರಿಗೆ ಹಣ ನೀಡಿರುವ ವಿಚಾರಗಳನ್ನ ಕೂಡ ಅನೂಪ್ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಹಣ ಪಡೆದವರು ಯಾರು ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ದಂಪತಿ ನೊಂದಿದ್ರು ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇದೀಗ ದಂಪತಿ ದುರಂತ ಅಂತ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬಟಾಬಯಲಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಸುರ್ಬಿ, ಏನಂದ್ರೆ ನಿನ್ನೆ ತಾನೇ ಈ ಒಂದು ದುರಂತ ಅಂತ್ಯ ಏನಿದೆ ಎಲ್ಲರಿಗೂ ಕೂಡ ಬೀಳಿಸುವಂತೆ ಮಾಡಿತ್ತು. ಅಂದ್ರೆ ಈ ಹಿಂದೆ ಈ ಒಂದು ಅಸಲಿ ಕಾರಣ ಏನು ಎಂಬುದನ್ನ ಈಗ ಪೊಲೀಸರು ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರುವಂತದ್ದು ಅನೂಪ್ ಸಹ ಸಾಕಷ್ಟು ಜನರಿಗೆ ಹಣವನ್ನ ಕೊಟ್ಟಿದ್ರು. ಅಂದ್ರೆ ಇವರು ಸಾಲವೂ ಕೂಡ ಇವರಿಗೆ ಇತ್ತು. ಇದರ ಜೊತೆಗೆ ತಾವು ದುಡ್ದಂತಹ ತಾವು ಏನೊಂದು ಸೇವ್ ಮಾಡದಂತಹ ಒಂದು ಕೆಲವೊಂದು ಹಣವನ್ನು ಕೂಡ ಕೆಲವೊಬ್ಬರಿಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ರಿಟರ್ನ್ ಮಾಡಿರ್ಲಿಲ್ಲ. ಸೊ ಹೀಗಾಗಿ ಅದರಿಂದನೂ ಕೂಡ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟವನ್ನ ಇವರು ಎದುರಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಪ್ರಾಥಮಿಕವಾಗಿ ಪೊಲೀಸರಿಗೂ ಕೂಡ ಸಿಕ್ಕಿರುವಂತದ್ದು. ಇದರ ಜೊತೆಗೆ ತಮ್ಮ ಮಕ್ಕಳೇನಿದ್ರು ಅವರು ಕೂಡ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಗೊತ್ತಾಗಿರುವಂತದ್ದು. ಈ ಒಂದು ವಿಚಾರಗಳು ಈಗ ಅವರು ಏನು ಡೆತ್ ನೋಟ್ ನ ಮೇಲೇನಿದೆ ಅವರ ಸಂಬಂಧಿಕರಿಗೆ ಮಾಡಿರುವಂತಹ ಮೇಲ್, ಅದರಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಯಾರ್ಯಾರಿಗೆ ಹಣವನ್ನ ಕೊಟ್ಟಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ಅಂಶವನ್ನ ಉಲ್ಲೇಖ ಮಾಡಿದರೆ, ಅವರ ಹೆಸರನ್ನು ಕೂಡ ಈಗ ಉಲ್ಲೇಖವನ್ನ ಮಾಡಿದರೆ. ಈ ಎಲ್ಲವನ್ನು ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ತನಿಖೆಗೂ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಏನು ಯುಪಿ ಇಂದನೂ ಕೂಡ ಅವರ ಸಂಬಂಧಿಕರು ಕೂಡ ಈಗಾಗಲೇ ಬಂದಿರುವಂತದ್ದು. ಇವತ್ತು ಕೂಡ ಇನ್ನು ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಅವರ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಇನ್ನು ಅವರು ಬಂದಂತ ನಂತರದಲ್ಲಿ ಮೇಲ್ ನ ಸಂಪೂರ್ಣ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಬಯಲಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸುರಭಿ. ಅಜಯ್, ಈಗ ನೋಡ್ತಾ ಇದ್ರೆ ಕುಟುಂಬಸ್ಥರ ಬಳಿ ಅಂತರವನ್ನ ಕಾಯ್ದುಕೊಂಡಿದ್ರು ಅಂತ ಹೇಳಲಾಗ್ತಿದೆ. ಯಾರಾದ್ರೂ ಅವರ ಕುಟುಂಬಸ್ಥರು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರಾ? ಯಾರಾದ್ರೂ ಬರ್ತಾ ಇದ್ದಾರಾ, ಹೇಗೆ? ಖಂಡಿತವಾಗ್ಲೂ ಅವರ ಕುಟುಂಬಸ್ಥರಿಗೆ ನಿನ್ನೆನೆ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ಅಥವಾ ರಾತ್ರಿ ವೇಳೆಗೆ ಈಗಾಗಲೇ ಆಗಮಿಸಿದ್ದಾರೆ. ಅಂದ್ರೆ ಇವತ್ತು ಏನು MS ರಾಮಯ್ಯ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಈಗಾಗಲೇ ನಡೆಸಲಾಗಿರುವಂತದ್ದು. ಇದಾದ ನಂತರದಲ್ಲಿ ಇವತ್ತು ಏನು 10 ಗಂಟೆಯ ನಂತರದಲ್ಲಿ ಅವರ ಮೃತದೇಹವನ್ನು ಕೂಡ ಅವರಿಗೆ ಹಸ್ತಾಂತರವನ್ನು ಕೂಡ ಮಾಡಲಾಗತ್ತೆ. ಆ ನಂತರ
ಏನು ಮನೆಯಲ್ಲಿ ಕೂಡ ಸಾಕಷ್ಟು ಸೋಕೋ ಟೀಮ್ ಕೂಡ ಸಾಕಷ್ಟು ಏನು ಸರ್ಚ್ ಅನ್ನು ಕೂಡ ಮಾಡಿರುವಂತದ್ದು, ಪೊಲೀಸರು ಕೂಡ ಎಲ್ಲ ಹುಡುಕಾಟವನ್ನು ಕೂಡ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಕೆಲವೊಂದು ಏನಾದ್ರು ಮಾಹಿತಿಗಳು ಅಥವಾ ಏನಾದ್ರು ವಸ್ತುಗಳು ಸಿಕ್ಕಿದ್ರೆ ಅದನ್ನು ಕೂಡ ಎವಿಡೆನ್ಸ್ ಆಗಿ ಪರಿಗಣನೆ ಮಾಡಲಾಗತ್ತೆ. ಸೊ ಹೀಗಾಗಿ ಮುಂದಿನ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಬಯಲಾಗಬೇಕಾಗಿದೆ ಸುರಭಿ. ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗೆ.